ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಜೀವ ಅಭಿನಯದ ತಮಿಳಿನ ತಲೈವರ್ ತಂಬಿ ತಲೈಮೈಲ್ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಜೀವ ಪಂಚಾಯಿತಿ ಪ್ರೆಸಿಡೆಂಟ್ ಆಗಿರ್ತಾನೆ. ಮತ್ತೆ ಎಲೆಕ್ಷನ್ ಬರೋದ್ರಲ್ಲಿ ಇರುತ್ತೆ. ಹೀಗಿದ್ದಾಗ ಒಂದು ಕುಟುಂಬದಲ್ಲಿ ಮದುವೆ ಇರುತ್ತೆ. ಆ ಮದುವೆಗೆ ಜೀವ ಹೋಗ್ತಾನೆ. ಮದುವೆ ಹಿಂದಿನ ರಾತ್ರಿ ಪಕ್ಕದ ಮನೆಯಲ್ಲಿ ನಡೆಯಬಾರದ ಒಂದು ಘಟನೆ ನಡೆದೋಗುತ್ತೆ. ಆ ಘಟನೆ ಏನು, ಮದುವೆ ಹುಡುಗಿ ಯಾರು, ಆ ಘಟನೆಯಿಂದ ಮದುವೆಗೆ ಹೇಗೆ ತೊಂದರೆ ಆಗುತ್ತೆ, ಕಡೆಗೆ ಮದುವೆ ಆಗುತ್ತೋ ಇಲ್ವೋ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಊರಿನ ಜನ ಎಲ್ರು ಒಂದು ಮನೆ ಮುಂದೆ ನಿಂತಿರ್ತಾರೆ. ಆ ಮನೆ ಮೇಲಿನ ಫ್ಲೋರ್ ಅಲ್ಲಿ ಬೆನ್ನಿ ಅನ್ನೋ ಹುಚ್ಚ ಬೆಂಕಿ ಹಚ್ತಾ ಇರ್ತಾನೆ. ಆ ಮನೆ ಅವನ ಚಿಕ್ಕಪ್ಪನ ಮನೆ. ಬೆನ್ನಿ ಅದನ್ನ ಅವನ್ ಚಿಕ್ಕಪ್ಪ ಅವನ ಅಪ್ಪನಿಗೆ ಮೋಸ ಮಾಡಿ ಈಸ್ಕೊಂಡವ್ರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅದು ನ್ಯಾಯವಾಗಿ ಬೆನ್ನಿ ಚಿಕ್ಕಪ್ಪದೇ ಆಗಿರುತ್ತೆ. ಆದ್ರೆ ಬೆನ್ನಿ ಹುಚ್ಚ ಅಲ್ವಾ, ಅದು ಗೊತ್ತಾಗ್ದೆ ಮನೆಗೆ ಬೆಂಕಿ ಇಡ್ತಾ ಇರ್ತಾನೆ. ಅವ್ರ ಅಮ್ಮ ಹೇಳಿದ್ರು ಕೇಳ್ತಾ ಇರಲ್ಲ. ಅವಾಗ ಅಲ್ಲಿಗೆ ಏಣಿ ತಗೊಂಡು ಈ ಕಥೆಯ ನಾಯಕ ಜೀವ ಬರ್ತಾನೆ. ಮನೆಗೆ ಏಣಿ ಹಾಕೊಂಡು ಹತ್ತಿ ಕಿಟಕಿ ಹಿಡ್ಕೊಂಡು ಬೆನ್ನಿನ ಮಾತಾಡ್ಸಿ ಕೆಳಗೆ ಇಳಿಯೋಕೆ ಹೇಳ್ತಾನೆ. ಕೆಳಗೆ ಇಳಿಲಿಲ್ಲ ಅಂದ್ರೆ ಎಲ್ರು ನಿನ್ನ ಹುಚ್ಚ ಅಂತಾರೆ, ಇಳಿದ್ರೆ ಒಳ್ಳೆ ಹುಡುಗ ಅಂತಾನೆ. ಬೆನ್ನಿ ಜೀವಾಗೆ ನೀನ್ ಹೇಳು, ನಾನು ಹುಚ್ಚನ ಒಳ್ಳೆ ಹುಡುಗನ ಅಂತ ಜೀವ ಕೈನ ಅದುಮ್ತಾ ಇರ್ತಾನೆ. ಅಷ್ಟರಲ್ಲಿ ಊರವರು ಡೋರ್ ಹೊಡೆದು ಒಳಗೆ ಬರ್ತಾರೆ. ಜೀವ ಮೇಲಿಂದ ಕೆಳಗೆ ಬೀಳ್ತಾನೆ. ಹೇಗೋ ಕೆಳಗೆ ಇದ್ದವರು ಜೀವನ ಕ್ಯಾಚ್ ಹಿಡ್ಕೋತಾರೆ. ಬೆನ್ನಿ ಯಾರ ಕೈಗೂ ಸಿಗದ ಹಾಗೆ ಅಲ್ಲೇ ಇದ್ದ ಬಾಳೆ ತೋಟದ ಒಳಗೆ ಓಡೋಗ್ತಾ ಕೈಯಲ್ಲಿ ಮಚ್ಚಿಡ್ಕೊಂಡು ಎಲ್ಲ ಬಾಳೆ ಗಿಡ ಕತ್ತರಿಸ್ತಾ ಇರ್ತಾನೆ. ಊರವರೆಲ್ಲ ಬೆನ್ನಿ ಹಿಂದೆ ಬಿದ್ದಿರ್ತಾರೆ. ಜೀವ ಹೇಗೋ ಬೆನ್ನಿನ ಹಿಡಿದು ಅವನ್ ಪಂಚೆಯಲ್ಲೇ ಬೆನ್ನಿ ಕೈ ಕಟ್ಟಿ ಟ್ರ್ಯಾಕ್ಟರ್ ಅಲ್ಲಿ ಹುಚ್ಚ ಆಸ್ಪತ್ರೆಗೆ ಕಳಿಸ್ತಾನೆ. ಆಮೇಲೆ ಬೇರೊಬ್ಬರು ಜೀವಾಗೆ ಪಂಚೆ ತಂದು ಉಡಿಸ್ತಾರೆ. ಜೀವ ಆ ಊರಿನ ಪಂಚಾಯಿತಿ ಪ್ರೆಸಿಡೆಂಟ್. ಅದ್ರಿಂದ ಜೀವಾಗೆ ಊರಲ್ಲಿ ಒಳ್ಳೆ ಹೆಸರು ಇರುತ್ತೆ. ಜೊತೆಗೆ ಎಲ್ರು ಜೀವಾಗೆ ತುಂಬಾ ಗೌರವ ಕೊಡ್ತಾ ಇರ್ತಾರೆ. ಜೀವನು ಅಷ್ಟೇ ಎಲ್ರನ್ನು ಗೌರವದಿಂದ ಮಾತಾಡಿಸ್ತಾ ಇರ್ತಾನೆ. ಅದೇ ಊರಲ್ಲಿ ಆಪೋಸಿಟ್ ಕ್ಯಾಂಡಿಡೇಟ್ ಇರ್ತಾನೆ. ಅವನ ಹೆಸರು ತವಿಡು ಮೂರ್ತಿ ಅಂತ. ಅವನು ಈ ಸಲ ಎಲೆಕ್ಷನ್ ಗೆಲ್ಲೋಕೆ ಕಾರ್ಯಕರ್ತರ ಜೊತೆ ಸೇರಿ ಪ್ಲಾನ್ ಮಾಡ್ತಾ ಇರ್ತಾನೆ. ಜೊತೆಗೆ ಅಖಿಲನ್ ಮತ್ತೆ ಸಂಜಯ್ ಇಬ್ಬರು ಫ್ರೆಂಡ್ಸ್ ಕಬಡ್ಡಿ ಆಡೋದನ್ನ ತೋರಿಸ್ತಾರೆ. ಇವ್ರ ಬಗ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ತವಿಡು ಎಲ್ರ ಮನೆಗೂ ಹೋಗಿ ರೇಷನ್ ಕೊಡ್ತಾ ಇರ್ತಾನೆ. ಒಬ್ಬ ಅಂತೂ ವೈಟ್ ಅಂಡ್ ವೈಟ್ ಅಲ್ಲಿ ಬಂದು ರೇಷನ್ ಇಸ್ಕೋತಾನೆ. ನೋಡಿದ್ರೆ ಅವನ್ ಮನೆ ಮುಂದೆ ಜೀವನ ಕಟೌಟ್ ಇರುತ್ತೆ. ಅಂದ್ರೆ ಆ ವ್ಯಕ್ತಿ ಜೀವ ಕಡೆಯವನು ಅಂತ ತವಿಡುಗೆ ಗೊತ್ತಾಗುತ್ತೆ. ಈ ಕಡೆ ಜೀವಾಗೆ ಅವನ್ ಪಾರ್ಟಿಯ ಯಜಮಾನ್ರು ಕಾಲ್ ಮಾಡಿ ಇಳವರಸು ಮಗಳ ಮದ್ವೆಗೆ ಹೋಗು, ಅಲ್ಲಿಂದಾನೆ ನಮ್ಗೆ ಜಾಸ್ತಿ ಓಟ್ ಬರೋದು ಅಂತ ಹೇಳ್ತಾನೆ. ಜೀವ ಸೌಮ್ಯ ನಮ್ಮನೆ ಮಗಳು ಇದ್ದಾಗೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಮದುವೆಗೆ ಬರ್ತಿದ್ದ ಗಂಡಿನ ಕಡೆಯವರ ಬಸ್ನ ತೋರಿಸ್ತಾರೆ. ಗಂಡೆಸರು ಕಣ್ಣಿಯಪ್ಪನ್ ಅಂತ. ಕಣ್ಣಿಯಪ್ಪನ್ ಯಾವಾಗ್ಲೂ ಬಸ್ನ ಸೈಡ್ಗೆ ಹಾಕ್ಸಿ ಸೌಮ್ಯಗೆ ಫೋನ್ ಮಾಡ್ತಾನೆ ಇರ್ತಾನೆ. ಈ ಕಡೆ ಜೀವ ಜೀಪ್ ಅಲ್ಲಿ ಬರುವಾಗ ಕಬಡ್ಡಿ ಆಡ್ತಿದ್ದ ಹುಡುಗರು ಜಗಳ ಆಡ್ತಾ ಇರೋದನ್ನ ನೋಡ್ತಾನೆ. ಬೆಟ್ಟಿಂಗ್ ಕಟ್ಕೊಂಡು ಕಬಡ್ಡಿ ಆಡ್ಬಾರ್ದು ಅಂತ ಬೈದು ಎಲ್ರೂನು ಕಳಿಸ್ತಾನೆ. ಅಖಿಲನ್ ಮತ್ತೆ ಸಂಜಯ್ ಜೀವ ಜೊತೆ ಜೀಪ್ ಹತ್ತುತ್ತಾರೆ. ಈ ಅಖಿಲನ್ ಫ್ಯಾಮಿಲಿಗೂ ಸಂಜಯ್ ಫ್ಯಾಮಿಲಿಗೂ ಆಗ್ತಾ ಇರಲ್ಲ. ಆದ್ರೆ ಸಂಜಯ್ ಮತ್ತೆ ಅಖಿಲನ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಇವಾಗ ಮದುವೆ ಆಗ್ತಾ ಇರೋದು ಸಂಜಯ್ ಅಕ್ಕ ಸೌಮ್ಯನೇ. ಅದಕ್ಕೆ ಜೀವ ಸಂಜಯ್ಗೆ ಮದುವೆ ಮನೇಲಿ ಇರೋದ್ ಬಿಟ್ಟು ಇಲ್ಲೇನೋ ಮಾಡ್ತಿದ್ಯಾ ಅಂತ ಬೈತಾನೆ. ಅಖಿಲನ್ ಮತ್ತೆ ಸಂಜಯ್ ಮನೆ ಇರೋದು ಅಕ್ಕ ಪಕ್ಕನೆ. ಆದ್ರೂ ಯಾವ್ದೋ ವಿಷಯಕ್ಕೆ ಅವರಿಬ್ರು ತಂದೆಯರು ಜಗಳ ಆಡ್ಕೊಂಡಿರ್ತಾರೆ. ಇವಾಗ ಜೀವ ರಿಸೆಪ್ಷನ್ ದಿನ ಇಳವರಸು ಮನೆಗೆ ಹೋಗ್ತಾನೆ. ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ನ ನೋಡ್ಕೊಳ್ತಾ ಇರ್ತಾನೆ. ಟ್ಯಾಂಕ್ಗೆ ಸ್ವಲ್ಪ ನೀರ್ ಜಾಸ್ತಿ ಬಿಡೋಕೆ ಹೇಳ್ತಾನೆ. ಆದ್ರೆ ವಾಟರ್ ಮ್ಯಾನ್ ಆ ವಿಷಯ ಮಣಿಗೆ ಗೊತ್ತಾದ್ರೆ ಕೆಲಸ ಹೋಗುತ್ತೆ ಅಂತಾನೆ. ಈ ಮಣಿನೇ ಅಖಿಲನ್ ತಂದೆ. ಅವನಿಗೆ ಮತ್ತೆ ಇಳವರಸಿಗೂ ಆಗ್ತಾ ಇರಲ್ಲ. ಅದಕ್ಕೆ ಇಬ್ರು ಮನೆ ಮಧ್ಯ ಬೇಲಿ ಹಾಕೊಂಡಿರ್ತಾರೆ. ಮಣಿ ಕಿಟಕಿಯಲ್ಲಿ ಇಳವರಸು ಮನೆಯನ್ನ ನೋಡ್ತಾ ಇರ್ತಾನೆ. ಮಣಿ ತಂದೆ ಚೆಲ್ಲಪ್ಪನ್ ಹಾಸಿಗೆ ಹಿಡ್ದಿರ್ತಾನೆ. ಆದ್ರೂ ಮಣಿಗೆ ಗೊತ್ತಾಗದ ಹಾಗೆ ಎಣ್ಣೆ ಹೊಡಿತಾನೆ. ಈ ಕಡೆ ಕಣ್ಣಿಯಪ್ಪನ್ ಸೌಮ್ಯಗೆ ಕಾಲ್ ಮಾಡ್ತಾನೆ. ಸೌಮ್ಯಗೂ ಆ ಮದುವೆ ಇಷ್ಟ ಇರುತ್ತೆ. ಖುಷಿಯಿಂದಾನೆ ಕಣ್ಣಿಯಪ್ಪನ್ ಜೊತೆ ಮಾತಾಡ್ತಾಳೆ. ಕಣ್ಣಿಯಪ್ಪನ್ ತಮ್ಮ ಬಂದು ಅವನಿಗೆ ಬೈದು ಹೀಗೆ 10 ನಿಮಿಷಕ್ಕೂ ಬಸ್ ನಿಲ್ಸಿದ್ರೆ ಮದುವೆಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ. ಕಣ್ಣಿಯಪ್ಪನ್ ಬಸ್ ಹತ್ತುತ್ತಾನೆ. ಸೌಮ್ಯಗೆ ಒಬ್ಬ ಒನ್ ಸೈಡ್ ಲವರ್ ಕೂಡ ಇರ್ತಾನೆ. ಅವನ್ ಕಂಡ್ರೆ ಸೌಮ್ಯಗೆ ಇಷ್ಟ ಇರಲ್ಲ. ಆದ್ರೂ ಆ ಒನ್ ಸೈಡ್ ಲವರ್ ಸೌಮ್ಯನ ಲವ್ ಮಾಡ್ತಾ ಇರ್ತಾನೆ. ಸೌಮ್ಯ ರಾತ್ರಿ ಸೀರೆ ಉಡ್ಕೊಂಡು ರೆಡಿ ಆಗ್ತಾ ಇರ್ತಾಳೆ. ಅವಾಗ ಜೀವ ಕಿಟಕಿಯಿಂದಾನೆ ಸೌಮ್ಯಗೆ ಒಂದು ಚಿನ್ನದ ರಿಂಗ್ ನ ಗಿಫ್ಟ್ ಆಗಿ ಕೊಡ್ತಾನೆ. ಅದ್ನ ನೋಡಿ ಸೌಮ್ಯ ಎಮೋಷನಲ್ ಆಗ್ತಾಳೆ. ಈ ಕಡೆ ಅಖಿಲನ್ ತಾಯಿ ಬೇಡ ಅಂದ್ರು ಅಖಿಲನ್ ಸಂಜಯ್ ಜೊತೆ ಎಣ್ಣೆ ಪಾರ್ಟಿ ಮಾಡೋಕೆ ಹೋಗ್ತಾನೆ. ರಾತ್ರಿ ಇಳವರಸು ಮನೆ ಹತ್ರ ಎಲ್ಲ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದ್ನ ಮಣಿ ತಂದೆ ಚೆಲ್ಲಪ್ಪನ್ ನೋಡ್ತಾ ಇರ್ತಾನೆ.
ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಅಂತ ಜೀವ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಎಣ್ಣೆ ಹೊಡೆಯೋಕೆ ಹೋಗ್ತಾನೆ. ಅಷ್ಟ್ರಲ್ಲಿ ಜೀವ ಫ್ರೆಂಡ್ ಓಡ್ ಬಂದು ಚೆಲ್ಲಪ್ಪನ್ ಸತ್ತೋದ ಅಂತ ಹೇಳ್ತಾನೆ. ಅದ್ನ ಕೇಳಿ ಜೀವ ಕೆಲ್ಸ ಕೆಡ್ತು ಅಂತ ಮಣಿ ಮನೆಗೆ ಹೋಗ್ತಾನೆ. ಮಣಿ ಅಳ್ತಾ ಕೂತಿರ್ತಾನೆ. ಜೀವ ಶವ ನೋಡ್ಕೊಂಡು ಇಳವರಸು ಮನೆಗೆ ಬರ್ತಾನೆ. ಎಲ್ಲ ಕುಣಿತಾ ಇರ್ತಾರೆ. ಜೀವ ಸ್ಪೀಕರ್ ವೈರ್ ಕಿತ್ತಾಕಿ ಚೆಲ್ಲಪ್ಪ ಸಾವಿನ ವಿಷಯನ ಇಳವರಸುಗೆ ಹೇಳ್ತಾನೆ. ಇಳವರಸು ಮಣಿನ ಊಟದಲ್ಲಿ ವಿಷ ಹಾಕಿ ಸಾಯಿಸಿರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಮಾರನೇ ದಿನವೇ ಮದುವೆ. ಅದು ಇಳವರಸು ಮನೆ ಮುಂದೆನೆ ಮದ್ವೆ ಮಾಡ್ತಾ ಇರ್ತಾನೆ. ಅದೇ ದಿನ ಸಾವು. ಇದೆಲ್ಲ ನೋಡಿ ಇಳವರಸುಗೆ ಬೇಜಾರಾಗುತ್ತೆ. ಮೊದ್ಲೇ ಮಣಿಗೂ ಇಳವರಸುಗೂ ಆಗಲ್ಲ. ಅದಕ್ಕೆ ಇಳವರಸು ಮಣಿ ಮದುವೆಗೆ ಪ್ರಾಬ್ಲಮ್ ಮಾಡೇ ಮಾಡ್ತಾನೆ ಅಂತ ಅನ್ಕೊಳ್ತಾ ಇರ್ತಾನೆ. ಈ ವಿಷಯ ಗೊತ್ತಾಗಿ ಸೌಮ್ಯಗೂ ಬೇಜಾರಾಗುತ್ತೆ. ಜೀವ ಅಖಿಲನ್ಗೆ ಕಾಲ್ ಮಾಡಿದ್ರೆ ಅವನು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾನೆ. ಆಮೇಲೆ ಜೀವ ಸಂಜಯ್ಗೆ ಕಾಲ್ ಮಾಡಿ ಅಖಿಲನ್ ತಾತ ಸತ್ತೋದ್ರು ಅಂತ ಹೇಳ್ತಾನೆ. ನೋಡಿದ್ರೆ ಅಖಿಲನ್ ಫುಲ್ಲು ಟೈಟ್ ಆಗಿ ಹೋಗಿರ್ತಾನೆ. ಇವಾಗ ಜೀವ ಮಣಿ ಮನೆಗೆ ಹೋಗ್ತಾನೆ. ಮಣಿ ಇವಾಗ ಅವನ್ ತಂದೆ ಶವನ ಕರೆಕ್ಟ್ ಆಗಿ ಬೆಳಿಗ್ಗೆ 10 ಎತ್ಬೇಕು ಅನ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಸೌಮ್ಯ ಮದುವೆ ಕೂಡ ಇರುತ್ತೆ. ಮಣಿ ಹೇಳಿದ್ ಕೇಳಿ ಜೀವ ತಲೆ ಕೆಡ್ತಾ ಇರುತ್ತೆ. ಇದ್ನೆಲ್ಲ ಕಿಟಕಿಯಲ್ಲಿ ಸೀರಿಯಸ್ ಇಟ್ಬಿಡೋ ಹುಡುಗ ನೋಡ್ತಾನೆ. ಅವನು ಹೋಗಿ ಅವನು ಓನರ್ ತ್ಯಾಗುಗೆ ಹೇಳ್ತಾನೆ. ತ್ಯಾಗು ಏನಾದ್ರೂ ಗಿಮಿಕ್ ಮಾಡೋಣ ಅಂತ ಅನ್ಕೋತಾನೆ. ಜೀವ ಮಣಿ ಮನೆಯಿಂದ ಈಚೆ ಬಂದಾಗ ಮಣಿ ಮನೆಗೆ ತವಿಡು ಬರ್ತಾನೆ. ಅವನು ಹೇಗಾದ್ರೂ ಮಣಿನ ಅವನ್ ಕಡೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ. ಈ ಕಡೆ ಕಣ್ಣಿಯಪ್ಪನ್ ತಮ್ಮ ಊಟ ಮಾಡೋಕೆ ಬಸ್ನ ಹೋಟೆಲ್ ಹತ್ರ ಹಾಕಿಸ್ತಾನೆ. ಆದ್ರೆ ಕಣ್ಣಿಯಪ್ಪನ್ ಲಾಡ್ಜ್ಗೆ ಹೋಗೋಣ, ಅಲ್ಲಿಗೇನೆ ನಮ್ಮ ಮಾವ ಊಟ ಕಳಿಸ್ತಾರೆ ಅಂತ ಹೇಳ್ತಾನೆ. ಬಸ್ನ ಲಾಡ್ಜ್ ಕಡೆ ಹೊಡಿತಾರೆ. ಈ ಕಡೆ ಅಖಿಲನ್ನ ಬೋರ್ವೆಲ್ ಕೆಳಗೆ ಕೂರಿಸಿ ಅವನ್ ಮೇಲೆ ನೀರ್ ಹಾಕ್ತಾ ಇರ್ತಾರೆ. ಆದ್ರೂ ಅಖಿಲನ್ಗೆ ಅಲ್ಲಿ ಏನ್ ಆಗ್ತಿದೆ ಅಂತ ಒಂಚೂರು ಗೊತ್ತಾಗ್ತಾ ಇರಲ್ಲ. ಈ ಕಡೆ ಜೀವ ಇಳವರಸು ಮನೆಗೆ ಹೋಗಿ ಮಣಿ ಹೇಳಿದ ವಿಷಯ ಹೇಳ್ತಾನೆ. ಇಳವರಸು ಕೋಪ ಮಾಡ್ಕೋತಾನೆ. ಹೇಗಾದ್ರೂ 1-2 ಗಂಟೆ ಮುಂದೆ ಹಾಕೋಕೆ ಮಣಿಗೆ ಹೇಳು ಅಂತಾನೆ. ಜೀವ ಸರಿ ಅಂತಾನೆ. ಇದ್ನೆಲ್ಲ ತ್ಯಾಗು ನೋಡ್ತಾ ಇರ್ತಾನೆ. ಇವಾಗ ಅಖಿಲನ್ನ ಅವನ್ ಮನೆ ಬಳಿಗೆ ಕರ್ಕೊಂಡ್ ಬಂದು ಬಿಡ್ತಾರೆ. ಅಖಿಲನ್ ಹಾಗೆ ಸೈಲೆಂಟ್ ಆಗಿ ಹೋಗಿ ಒಳಗೆ ಕೂತ್ಕೋತಾನೆ. ಈ ಕಡೆ ಕಣ್ಣಿಯಪ್ಪನ್ ಫ್ಯಾಮಿಲಿ ಲಾಡ್ಜ್ಗೆ ಬರ್ತಾರೆ. ಆದ್ರೆ ಇನ್ನು ಇಳವರಸು ಊಟ ಕಳಿಸಿರಲ್ಲ. ಈ ಕಡೆ ತವಿಡು ಸೌಮ್ಯ ಮದುವೆ ಬ್ಯಾನರ್ ಹಾಕ್ಸಿದ್ರೆ ಅದ್ರ ಪಕ್ಕನೆ ದೊಡ್ಡದಾಗಿ ಚೆಲ್ಲಪ್ಪನ ಶ್ರದ್ಧಾಂಜಲಿ ಫೋಟೋ ಹಾಕ್ಸೋಕೆ ಅವನ್ ಕಡೆಯ ರಾಸು ಅನ್ನೋ ವ್ಯಕ್ತಿಗೆ ಹೇಳ್ತಾನೆ. ಇವಾಗ ಜೀವ ಮಣಿ ಮನೆಗೆ ಹೋಗ್ತಾನೆ. ಮಣಿ ಪಕ್ಕ ಕೂತ್ಕೊಂಡು ಶವನ 1-2 ಗಂಟೆ ಲೇಟ್ ಆಗಿ ಎತ್ತೋಕೆ ಆಗುತ್ತಾ ಅಂತ ಕೇಳ್ತಾನೆ. ಆದ್ರೆ ಮಣಿ ಸುತಾರಾಮ್ ಒಪ್ಪೋದೇ ಇಲ್ಲ. ಅದಕ್ಕೆ ಜೀವ ಎದ್ದು ಇಳವರಸು ಮನೆ ಕಡೆ ಬರ್ತಾನೆ. ಈ ಕಡೆ ಕಣ್ಣಿಯಪ್ಪನ್ ಟೈಮ್ ಆದ್ರೂ ಊಟ ಬಂದಿಲ್ಲ ಅಂತ ಸೌಮ್ಯಗೆ ಕಾಲ್ ಮಾಡಿ ಹೇಳ್ತಾನೆ. ಸೌಮ್ಯ ಇಳವರಸುಗೆ ಹೇಳೋಕೆ ಹೋಗುವಾಗ ಇಳವರಸು ಮತ್ತೆ ಅವನ ಹೆಂಡತಿ ಪುಷ್ಪ ಇಬ್ರು ರೂಮ್ ಒಳಗೆ ಬಂದು ಕಿತ್ತಾಡ್ತಾ ಇರ್ತಾರೆ. ಸೌಮ್ಯ ಅವರನ್ನ ಸಮಾಧಾನ ಮಾಡಿ ಊಟ ಕಳ್ಸೋಕೆ ಹೇಳ್ತಾಳೆ. ಇಳವರಸು ಊಟ ಕಳ್ಸೋಕೆ ಹೋಗ್ತಾನೆ. ಈ ಎಲ್ಲಾ ಡ್ರಾಮಾನು ಈ ಒನ್ ಸೈಡ್ ಲವರ್ ನೋಡ್ತಾ ಮಜಾ ತಗೋತಾ ಇರ್ತಾನೆ. ಇವಾಗ ಜೀವ ಇಳವರಸು ಹತ್ರ ಬಂದು ಬೆಳಿಗ್ಗೆ 7:30 ಮುಹೂರ್ತಕ್ಕೆ ಮದುವೆ ಮಾಡಿದ್ರೆ ಹೇಗೆ ಅಂತ ಕೇಳ್ತಾನೆ. ಅಥವಾ ಬೇರೆ ಕಡೆ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡೋಣ ಅಂತ ಕೇಳ್ತಾನೆ. ಆದ್ರೆ ಇಳವರಸು ಏನೇ ಆದ್ರೂ ಮನೆ ಮುಂದೆ 10:30 ಮುಹೂರ್ತಕ್ಕೆ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇಳವರಸು ಮಣಿ ಮಧ್ಯೆ ತಗ್ಲಾಕೊಂಡು ಜೀವ ಒದ್ದಾಡ್ತಾ ಇರ್ತಾನೆ. ಇವಾಗ ಜೀವ ಒಂದ್ ಪ್ಲಾನ್ ಮಾಡ್ತಾನೆ. ಇಳವರಸು ಹೆಂಡತಿ ಮತ್ತೆ ಮಣಿ ಹೆಂಡತಿನ ಕರೆದು ಮಾತಾಡ್ತಾನೆ. ಮಣಿ ಹೆಂಡತಿ ಊರಿನ ದೊಡ್ಡೋರು ಎಲ್ರು ಹೋಗಿ ಮಣಿ ಹತ್ರ 1-2 ಗಂಟೆ ಲೇಟ್ ಆಗಿ ಶವ ಎತ್ತೋಕೆ ಹೇಳ್ತಾರೆ. ಇವಾಗ ಮಣಿ ಅದಕ್ಕೆ ಒಪ್ಕೋತಾನೆ. ಜೀವಾಗೆ ಎಲ್ಲ ಸರಿ ಹೋಯ್ತು ಅಂತ ಹೋಗಿ ಜೀವ ವಾಪಸ್ ಬರುತ್ತೆ. ಅದ್ನ ಕೇಳಿ ಇಳವರಸು ಫ್ಯಾಮಿಲಿ ಎಲ್ರು ಊಟಕ್ಕೆ ಹೋಗ್ತಾರೆ. ಈ ಕಡೆ ಮಣಿ ಸೈಲೆಂಟ್ ಆಗಿ ಒಳಗೆ ಬರ್ತಾನೆ. ಅವನ್ ತಂದೆ ಕಾಲಿಡ್ಕೊಂಡು ಅಳೋಕೆ ಶುರು ಮಾಡ್ತಾನೆ. ಅವನ್ ಮೇಲೆ ಚೆಲ್ಲಪ್ಪನ ಆತ್ಮ ಬಂದ ತರ ನಾಟಕ ಆಡ್ತಾ ಬಟ್ಟೆ ಎಲ್ಲ ಬಿಚ್ಕೊಂಡು ವಿಭೂತಿ ಬಳ್ಕೊಂಡು ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಮನೆಯೆಲ್ಲ ಓಡಾಡ್ತಾ 10:30ಗೆನೆ ಶವ ಎತ್ಬೇಕು ಅಂತ ಹೇಳ್ತಾನೆ. ಇದ್ನೆಲ್ಲ ನೋಡಿ ಜೀವ ತಲೆ ಮತ್ತೆ ಕೆಡುತ್ತೆ. ಪಾಪ ಸೌಮ್ಯ ಇದ್ನೆಲ್ಲ ನೋಡಿ ಬೇಜಾರಾಗ್ತಾ ಇರ್ತಾಳೆ. ಮಣಿಗೆ ಪೂರ್ಣಿ ಅನ್ನೋ ಮಗಳಿರ್ತಾಳೆ. ಆದ್ರೆ ಇವಾಗ ಅವಳು ಸತ್ತೋಗಿರ್ತಾಳೆ. ಈ ವಿಷಯಕ್ಕೂ ಇಳವರಸುಗೂ ಏನೋ ಸಂಬಂಧ ಇರುತ್ತೆ. ಅದಕ್ಕೇನೆ ಮಣಿಗೆ ಇಳವರಸು ಕಂಡ್ರೆ ಆಗ್ತಾ ಇರಲ್ಲ. ಅದು ಏನ್ ವಿಷಯ ಅಂತ ಮುಂದೆ ನೋಡೋಣ. ಇವಾಗ ಈ ಕಡೆ ಕಣ್ಣಿಯಪ್ಪನ್ ಊಟ ಎಲ್ಲ ಮಾಡಿ ಮಧ್ಯರಾತ್ರಿ ಎದ್ದು ಮದುವೆ ಬಟ್ಟೆ ಹಾಕೊಂಡು ಫಿಟ್ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇರ್ತಾನೆ. ಅದ್ನ ನೋಡಿ ಅವನ್ ತಮ್ಮ ಈ ಟೈಮಲ್ಲಿ ಇವೆಲ್ಲ ಬೇಕಾ ಅಂತ ಬೈತಾನೆ. ಇವಾಗ ಮಣಿ ಮನೆಗೆ ಅವನ 3 ಜನ ಚಿಕ್ಕಪ್ಪಂದಿರು ಬರ್ತಾರೆ. ಅಂದ್ರೆ ಚೆಲ್ಲಪ್ಪನ ತಮ್ಮಂದಿರು. ಮೊದ್ಲು ಆ 3 ಜನ ಕ್ರಿಮಿನಲ್ಸ್ ಆಗಿದ್ರಂತೆ. ಇವಾಗ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಮೇನ್ ಆಗಿ ನಾಂಜಿ ಅನ್ನೋನು
ಮೂರು ಜನರು ಬಂದು ಮಣಿ ಮನೆಯಲ್ಲಿ ಶಂಕ ಊದ್ತಾರೆ. ಅವರಿಗೆ ಈ ತವಿಡುನೇ ಚೆಲ್ಲಪ್ಪ ಸಾವಿನ ವಿಷಯ ಹೇಳಿರ್ತಾನೆ. ಇವಾಗ ತವಿಡು ಗಲಾಟೆ ಇನ್ನು ಜೋರಾಗುತ್ತೆ ಅಂತ ಖುಷಿ ಪಡ್ತಾ ಇರ್ತಾನೆ. ಜೀವಾಗೂ ಕೂಡ ದೊಡ್ಡ ಗಲಾಟೆ ಆಗುತ್ತೆ ಅನ್ನಿಸ್ತಾ ಇರುತ್ತೆ. ಜೀವಾಗೆ ಇವಾಗ ಏನ್ ಮಾಡೋದು ಅಂತ ಕೂಡ ಗೊತ್ತಾಗ್ತಾ ಇರಲ್ಲ. ಅವಾಗ ತವಿಡು ಜೀವ ಹತ್ರ ಬಂದು ಸೌದೆ ತರೋರ್ ನಂಬರ್ ಕೊಡು ಅಂತಾನೆ. ಜೀವ ಬರೀ 9 ನಂಬರ್ ಹೇಳಿ ತವಿಡುಗೆ ಬೈತಾ ಇರ್ತಾನೆ. ತವಿಡು ಜೀವಾಗೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿನ್ನ ಹೀರೋ ಆಗೋಕೆ ಬಿಡಲ್ಲ ಅಂತ ಹೇಳ್ತಾನೆ. ಜೀವ ಏನೇ ಆದ್ರೂ 2 ಕಾರ್ಯ ಸ್ಮೂತ್ ಆಗಿ ನಡೆಯೋ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅದ್ನ ಕೇಳಿ ತವಿಡು ಗಲಾಟೆ ಆಗ್ಲಿ ಅಂತ ಜೋರಾಗಿ 10ವರೆಗೆ ಶವ ಎತ್ತೇ ಎತ್ತುತ್ತೀವಿ, ಏನ್ ಮಾಡ್ತೀಯೋ ಮಾಡ್ಕೊ ಅಂತಾನೆ. ಅವಾಗ ಅಲ್ಲಿಗೆ ನಾಂಜಿ ಬಂದು ಜೀವ ಜೊತೆ ಜಗಳಕ್ಕೆ ಹೋಗ್ತಾನೆ. ಅಖಿಲನ್ ಸುಮ್ನೆ ಇರದೆ, ನೀವೆಲ್ಲ ಒಡ ಹುಡ್ತುವರ, ತಾತ ಬದುಕಿದ್ದಾಗ ಒಂದಿನ ಬರ್ಲಿಲ್ಲ, ಇವಾಗ ಬಂದಿದ್ದೀರಾ ಅಂತಾನೆ. ಅವಾಗ ಮಣಿ ಬಂದು ಅಖಿಲನ್ಗೆ ಹೊಡಿತಾನೆ. ಅದ್ನ ನೋಡಿ ಸಂಜಯ್ ಮಣಿ ಮನೆ ಕಡೆ ಬರ್ತಾನೆ. ಇಳವರಸು ಸಂಜಯ್ಗೆ ಬೈದು ಕಾಲ್ ತೊಳ್ಕೊ ಅಂತಾನೆ. ಅದ್ನ ನೋಡಿ ಮಣಿ ಆ ಜಾಗದಿಂದ ಮಣ್ ತೆಗ್ದು ಹೊಸ ಮಣ್ಣು ಹಾಕ್ರು ಅಂತಾನೆ. ಹೀಗೆ ಜಗಳ ಶುರು ಆಗೇ ಬಿಡುತ್ತೆ. ಅಲ್ಲಿಂದ ಜಗಳದ ಮ್ಯಾಟರ್ ಮಣಿಯ ಸತ್ತಿರೋ ಮಗಳು ಪೂರ್ಣಿ ಕಡೆ ತಿರುಗುತ್ತೆ. ಪೂರ್ಣಿಗೆ ಏನಾಯ್ತು ಅಂತ ಇವಾಗ ತವಿಡು ನಾಂಜಿಗೆ ಹೇಳ್ತಾನೆ. ಈ ಇಳವರಸು ಪೂರ್ಣಿ ಯಾವ್ದೋ ಹುಡುಗನ ಜೊತೆ ಮಾತಾಡೋದ್ನ ನೋಡಿ ಅದ್ನ ಬಂದು ಮಣಿಗೆ ಹೇಳಿರ್ತಾನೆ. ಅದಕ್ಕೆ ಮಣಿಗೂ ಇಳವರಸುಗೂ ಜಗಳ ಆಗಿರುತ್ತೆ. ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರು 1 ವಾರಕ್ಕೇನೆ ಪೂರ್ಣಿ ಪ್ರೆಗ್ನೆಂಟ್ ಅಂತ ರೂಮರ್ ಹಬ್ಬಿಸ್ತಾರೆ. ಎಲ್ರು ಪೂರ್ಣಿ ಬಗ್ಗೆ ಕೆಡ್ತಾಗಿ ಮಾತಾಡೋದು ಕೇಳೋಕೆ ಆಗದೆ ಪೂರ್ಣಿ ಅವ್ರ ಮನೆ ಹಿಂದೆ ಇರೋ ವಾಟರ್ ಟ್ಯಾಂಕ್ಗೆ ಹಾರಿ ಸತ್ತೋಗಿರ್ತಾಳೆ. ಅದಕ್ಕೆ ಮಣಿ ಪೂರ್ಣಿ ಸಾಯೋಕೆ ಇಳವರಸನೇ ಕಾರಣ ಅಂತ ಅವನ್ ಮೇಲೆ ದ್ವೇಷ ಸಾಧಿಸ್ತಾ ಇರ್ತಾನೆ. ಈ ವಿಷಯ ಇಟ್ಕೊಂಡೆ ಮಣಿ ಫ್ಯಾಮಿಲಿ ಮತ್ತೆ ಇಳವರಸು ಫ್ಯಾಮಿಲಿ ಇವಾಗ ಜಗಳ ಆಡ್ತಾ ಇರ್ತಾರೆ. ಇದನ್ನ ಸೌಮ್ಯ ಒಳಗೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ. ಅವಳು ಬಂದು ಗಲಾಟೆ ನಿಲ್ಸಿ, ನೀವ್ ಹೀಗೆ ಕಿತ್ತಾಡ್ತಾ ಇದ್ರೆ ನಾನು ಪೂರ್ಣಿ ತರ ಟ್ಯಾಂಕ್ ಒಳಗೆ ಬಿದ್ದೋಗ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಇವಾಗ ಜೀವ ಎಲ್ರಿಗೂ ಬೈದು, ನಿಮ್ ಪಾಡಿಗೆ ನೀವು ಅಂತ್ಯ ಸಂಸ್ಕಾರ ಮಾಡ್ಕೊಳ್ಳಿ, ಈ ಕಡೆ ಅವ್ರ ಪಾಡಿಗೆ ಅವರು ಮದುವೆ ಮಾಡ್ತಾರೆ ಅಂತ ಹೇಳ್ತಾನೆ. ಇಳವರಸು ಮನೆ ಒಳಗೆ ಹೋಗ್ತಾನೆ. ಈ ತ್ಯಾಗು ಪೊಲೀಸ್ಗೆ ಕಾಲ್ ಮಾಡಿ ಚೆಲ್ಲಪ್ಪನ ಮಣಿ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಜೀವ ಒಳಗೆ ಬಂದು ತ್ಯಾಗುಗೆ ಬೈದು, ಇಳವರಸಿಗೆ ಅದೆಲ್ಲ ಬೇಡ, ಅವ್ರ ಪಾಡಿಗೆ ಅವರು ಕಾರ್ಯ ಮಾಡ್ಲಿ, ನಿಮ್ ಪಾಡಿಗೆ ನೀವು ಮನೆ ಮುಂದೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ಸೌಮ್ಯ ಬಳಿಗೆ ಹೋಗಿ ಅವಳಿಗೆ ಸಮಾಧಾನ ಮಾಡಿ, ಮೊದ್ಲು ಈ ಹುಚ್ಚರ ಸಂತೆಯಿಂದ ದೂರ ಹೋಗು, ನಾಳೆ ಏನೇ ಆದ್ರೂ ನಿನ್ ಮದುವೆ ಆಗೇ ಆಗುತ್ತೆ ಅಂತ ಹೇಳ್ತಾನೆ. ಹಾಗೆ ಈಚೆ ಹೋಗಿ ಆ ಟ್ಯಾಂಕ್ ಕಡೆ ನೋಡ್ತಾ ಇರ್ತಾನೆ. ಅವಾಗ ನನ್ಗನ್ಸಿದ್ದು ಪೂರ್ಣಿನ ಜೀವ ಇಷ್ಟಪಡ್ತಿದ್ದ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗ್ತಾನೆ. ಇವಾಗ ಜೀವ 2 ಮನೆ ಮಧ್ಯಕ್ಕೆ ಕಂಬ ನೆಡ್ಸಿ ಪರದೆ ಹಾಕಿ ಬಿಡ್ತಾನೆ. ಈ ಕಡೆ ಕಣ್ಣಿಯಪ್ಪನ್ ಸೌಮ್ಯಗೆ ಕಾಲ್ ಮಾಡ್ತಾನೆ ಇರ್ತಾನೆ. ಸೌಮ್ಯ ಕಾಲ್ ರಿಸೀವ್ ಮಾಡಿ, ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ, ನಾನ್ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕೋಪದಲ್ಲಿ ಮಾತಾಡಿ ಕಾಲ್ ಕಟ್ ಮಾಡ್ತಾಳೆ. ಸೌಮ್ಯ ಮಾತಾಡಿದ್ದು ಕೇಳಿ ಕಣ್ಣಿಯಪ್ಪನ್ಗೆ ಬೇಜಾರಾಗುತ್ತೆ. ಅವನ್ ತಮ್ಮ ಬಾಲು ಕಣ್ಣಿಯಪ್ಪನ್ನ ಸಮಾಧಾನ ಮಾಡ್ತಾನೆ. ಆಮೇಲೆ ಕಣ್ಣಿಯಪ್ಪನ್ ಎಣ್ಣೆ ಹೊಡಿಬೇಕು ಅಂತ ರೂಮ್ಗೆ ಹೋಗ್ತಾನೆ. ಈ ಕಡೆ ಸೌಮ್ಯ ಬಳಿಗೆ ಆ 1 ಸೈಡ್ ಲವರ್ ತಾಳಿ ಹಿಡ್ಕೊಂಡು ಬಂದು, ಹೇಗಿದ್ರು ನಿನ್ ಮದುವೆ ಆಗಲ್ಲ ಅನ್ಸುತ್ತೆ, ನನ್ ಜೊತೆ ಬಂದ್ಬಿಡು ಅಂತಾನೆ. ಸೌಮ್ಯ ಕಪಾಳಕ್ಕೆ ಹೊಡಿತಾಳೆ. ಆದ್ರೂ ಅವನು ಒಂದ್ ಮುತ್ ಕೊಡು ಅಂತ ಇರ್ತಾನೆ. ಸೌಮ್ಯಗೆ ಕೋಪ ಬಂದು ಮಚ್ ತಗೊಂಡು ಅವನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾಳೆ. ಅದ್ನ ವಾಟರ್ ಟ್ಯಾಂಕ್ ಮೇಲೆ ಎಣ್ಣೆ ಹೊಡಿತಾ ಕೂತಿದ್ದ ವಾಟರ್ ಮ್ಯಾನ್ ನೋಡ್ತಾನೆ. ಆದ್ರೆ ಅವನು ಸೌಮ್ಯ ಹುಡುಗನ ಜೊತೆ ಓಡೋಗ್ತಾ ಇದ್ದಾಳೆ ಅಂತ ತಪ್ಪು ತಿಳ್ಕೊಬಿಡ್ತಾನೆ. ಹಾಗೆ ಮನೆಯಲ್ಲಿ ಸೌಮ್ಯ ಕಾಣಿಸ್ತಾ ಇಲ್ಲ ಅಂತ ಎಲ್ರು ಸೌಮ್ಯನ ಹುಡುಕೋಕೆ ಶುರು ಮಾಡ್ತಾರೆ. ಈ ವಿಷಯ ಮಣಿಗೆ ಗೊತ್ತಾಗಿ ಖುಷಿ ಪಡ್ತಾ ಇರ್ತಾನೆ. ಎಲ್ರು ಮನೆ ಹಿಂದೆ ಸೌಮ್ಯನ ಹುಡುಕೋಕೆ ಹೋಗ್ತಾರೆ. ಅವಾಗ ವಾಟರ್ ಮ್ಯಾನ್ ಬಂದು ಸೌಮ್ಯ ಓಡೋದ್ಲು ಅಂತಾನೆ. ಆದ್ರೆ ಜೀವ ವಾಟರ್ ಮ್ಯಾನ್ಗೆ ಹೊಡೆದು ಆಗಿಲ್ಲ ಮಾತಾಡ್ಬೇಡ ಅಂತಾನೆ. ಅಂದ್ರೆ ಜೀವಾಗೂ ಗೊತ್ತಿರುತ್ತೆ ಸೌಮ್ಯ ಓಡೋಗು ಅಂತ ಹುಡುಗಿ ಅಲ್ಲ ಅಂತ. ತವಿಡು ಸೌಮ್ಯ ಓಡೋಗಿರೋ ವಿಷಯ ಗೊತ್ತಾಗಿ ಕಿತಾಪತಿ ಮಾಡೋಕೆ ಕಣ್ಣಿಯಪ್ಪನಿದ್ದ ಹೋಟೆಲ್ಗೆ ಹೋಗ್ತಾನೆ. ಹೋಗಿ ಸೌಮ್ಯ ಓಡೋಗಿದ್ದಾಳೆ ಅಂತ ಹೇಳಿ ಕಣ್ಣಿಯಪ್ಪನ್ ಮತ್ತೆ ಅವನ್ ತಮ್ಮ ಎಲ್ರೂನು ಕರ್ಕೊಂಡು ಮನೆ ಕಡೆ ಬರ್ತಾನೆ. ಈ ಕಡೆ ಇಳವರಸುಗೆ ಅವನ್ ಮಗಳು ಓಡೋದ್ಲು ಅನ್ನೋದನ್ನ ನಂಬೋಕೆ ಆಗಲ್ಲ. ಅದಕ್ಕೆ ಅಡಿಗೆ ಭಟ್ರು ಹತ್ರ ಬಂದು ನಾಳೆ ಬೆಳಿಗ್ಗೆಗೆ ನಾಷ್ಟ ರೆಡಿ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಭಟ್ಟ ಸುಮ್ನೆ ಇರ್ದೆ, ಸೌಮ್ಯ ಓಡೋದ್ಲು ಅಲ್ವಾ ಅಂತಾನೆ. ಇಳವರಸುಗೆ ಕೋಪ ಬಂದು ಅಡಿಗೆ ಮಾಡೋ ಐಟಮ್ ತಗೊಂಡು ಭಟ್ಟಾಗೆ ಹೊಡಿಯೋಕೆ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಕಣ್ಣಿಯಪ್ಪನ್ ಬಂದ್ಬಿಡ್ತಾನೆ. ಇಳವರಸು ಸೈಲೆಂಟ್ ಆಗಿ ಮನೆ ಒಳಗೆ ಬಂದು ಡೋರ್ ಹಾಕೋತಾನೆ. ಕಣ್ಣಿಯಪ್ಪನ್ಗೆ ಸೌಮ್ಯ ಮನೆ ಹಿಂದೆಯಿಂದ ಓಡೋಗಿದ್ದು ಅಂತ ಗೊತ್ತಾಗಿ ಅವನು ಮನೆ ಹಿಂದೆ ಹುಡುಕೋಕೆ ಹೋಗ್ತಾನೆ. ಆದ್ರೆ ಸೌಮ್ಯ ಸಿಗಲ್ಲ. ಅದಕ್ಕೆ ಬೇಜಾರಾಗಿ ಅಲ್ಲೇ ಕೂತ್ಕೋತಾನೆ. ಅವಾಗ ಅವನತ್ರ ಇದ್ದ ನಾಯಿ ಮರಿ ಒಂದು ಜಾಗಕ್ಕೆ ಹೋಗಿ ಬೊಗಳ್ತಾ ಇರುತ್ತೆ. ಈ ಕಡೆ ಜೀವಾಗೆ ಆ 1 ಸೈಡ್ ಲವರ್ ಸಿಗ್ತಾನೆ. ಅವನು ಏನಾಯ್ತು ಅಂತ ಹೇಳ್ತಾನೆ.
ಸೌಮ್ಯ ಅವನ್ನ ಅಟ್ಟಾಡ್ಸ್ಕೊಂಡ್ ಬರೋವಾಗ ಮಿಸ್ ಆಗಿ ಸೌಮ್ಯ ಕಸದ ಗುಂಡಿ ಒಳಗೆ ಬಿದ್ದೋಗಿರ್ತಾಳೆ. ಅಲ್ಲೇ ಮೂರ್ಛೆ ತಪ್ಪಿರ್ತಾಳೆ. ಅದು ಗೊತ್ತಾಗಿ ಜೀವ ಕಸದ ಗುಂಡಿ ಕಡೆ ಬರ್ತಾನೆ. ಅಲ್ಲೇ ನಾಯಿ ಮರಿ ಕೂಡ ಬೊಗಳ್ತಾ ಇರುತ್ತೆ. ಅದ್ನ ನೋಡಿ ಕಣ್ಣಿಯಪ್ಪನ್ ಅಲ್ಲಿಗೆ ಹೋಗ್ತಾನೆ. ಸೌಮ್ಯಗೆ ಎಚ್ಚರ ಆಗುತ್ತೆ. ಕಣ್ಣಿಯಪ್ಪನ್ ಕೂಡ ಕಸದ ಗುಂಡಿ ಒಳಗೆ ಬಿದ್ದೋಗ್ತಾನೆ. ಅಲ್ಲಿ ಸೌಮ್ಯ ಕಣ್ಣಿಯಪ್ಪನ್ನ ಹಗ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜೀವ ಹುಡುಗರ ಜೊತೆ ಬರ್ತಾನೆ. ಬೆಳಗಾಗುತ್ತೆ. ಏಣಿ ಹಾಕಿ ಇಬ್ರೂನು ಮೇಲೆತ್ತುತ್ತಾರೆ. ಈ ಕಡೆ ಇಳವರಸುಗೆ ಸೌಮ್ಯ ಸಿಕ್ಕಿರೋ ವಿಷಯ ಗೊತ್ತಿರಲ್ಲ. ಅವನು ಮಣಿನೇ ಸೌಮ್ಯನ ಬಚ್ಚಿಟ್ಟಿರ್ಬೇಕು ಅಂತ ಗನ್ ತಗೊಂಡು ಡೈರೆಕ್ಟ್ ಮಣಿ ಮನೆಗೆ ಹೋಗಿ ಶೂಟ್ ಮಾಡ್ತಾನೆ. ಅದು ಚೆಲ್ಲಪ್ಪನ್ ಫೋಟೋಗೆ ಬೀಳುತ್ತೆ. ಮಣಿ ಮತ್ತೆ ಇಳವರಸು ಇಬ್ರು ಗನ್ ಹಿಡ್ಕೊಂಡು ಎಲ್ರೂ ಕಡೆ ಹಿಡಿತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜೀವ ಸೌಮ್ಯನ ಕರ್ಕೊಂಡ್ ಬರ್ತಾನೆ. ಆದ್ರೂ ಗನ್ನಿಂದ ಮಿಸ್ ಆಗಿ ಫೈರ್ ಆಗಿ ಅದು ರೀಬೌಂಡ್ ಆಗಿ ಬಂದು ಚೆಲ್ಲಪ್ಪನ್ ಎದೆಗೆ ಹೊಡೆಯುತ್ತೆ. ಚೆಲ್ಲಪ್ಪ ಇವಾಗ 1 ಸೆಕೆಂಡ್ ಉಸಿರಾಡಿ ಮತ್ತೆ ಸತ್ತೋಗ್ತಾನೆ. ಅದು ಕೂಡ ಕರೆಕ್ಟ್ ಆಗಿ 10ವರೆಗೇನೆ. ಮಣಿ ಇಳವರಸುನೆ ಅವನ್ ತಂದೆನ ಕೊಲೆ ಮಾಡಿದ್ದು ಅಂತ ಇಳವರಸುಗೆ ಹೊಡೆಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾಂಜಿ ಇಳವರಸುಗೆ ಒದ್ದೇ ಬಿಡ್ತಾನೆ. ಅವಾಗ ಇಳವರಸುಗೆ ಹೆಲ್ಪ್ ಮಾಡೋಕೆ ತ್ಯಾಗು ಬರ್ತಾನೆ. ಎಲ್ರು ಜಗಳ ಶುರು ಮಾಡ್ತಾರೆ. ಜೀವ ಬಂದು ಎಲ್ರೂನು ಬಿಡಿಸಿ ಜಗಳ ನಿಲ್ಲಿಸ್ತಾನೆ. ಅಷ್ಟರಲ್ಲಿ ನಾಂಜಿ ತಮ್ಮ ನಾಡ್ ಬಾಂಬು ತಗೊಂಡ್ ಬಂದು ಇಳವರಸು ಮನೆ ಮುಂದೆ ಹಾಕಿದ್ದ ಸ್ಟೇಜ್ ಮೇಲೆ ಎಸಿತಾನೆ. ಅದು ಬ್ಲಾಸ್ಟ್ ಆಗುತ್ತೆ. ಮತ್ತೆ ಎಲ್ರು ಜಗಳ ಶುರು ಮಾಡ್ತಾರೆ. ತವಿಡು ಮತ್ತೆ ಅವನ್ ಕಡೆ ಅವನು ಓಡೋಗ್ತಾರೆ. ತ್ಯಾಗು ನಾಂಜಿ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಇಳವರಸು ಮಣಿ ಫೈಟ್ ಮಾಡ್ತಾ ಇರ್ತಾರೆ. ಕಣ್ಣಿಯಪ್ಪನ್ ಸೌಮ್ಯನ ಸೇವ್ ಮಾಡ್ತಾ ಇರ್ತಾನೆ. ಜೀವ ಮತ್ತೆ ನಾಂಜಿ ತಮ್ಮ ಬಾಂಬ್ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇರ್ತಾನೆ. ನಾಂಜಿಗೆ ತ್ಯಾಗು ಚೆನ್ನಾಗಿ ಹೊಡಿತಾನೆ. ಅದಕ್ಕೆ ಅವನ್ ತಮ್ಮ ತ್ಯಾಗು ಮೇಲೆ ಬಾಂಬ್ ಹಾಕೋಕೆ ಹೋಗ್ತಾನೆ. ತ್ಯಾಗುಗೆ ಬೇರೆ ಜಾಗ ಸಿಗ್ಲಿಲ್ಲ ಅಂತ ವಾಟರ್ ಟ್ಯಾಂಕ್ ಹತ್ತಾನೆ. ನಾಂಜಿ ತಮ್ಮ ಕೂಡ ವಾಟರ್ ಟ್ಯಾಂಕ್ ಹತ್ತಾನೆ. ಮೇಲಿಂದ ಮಿಸ್ ಆಗಿ ಬಾಂಬ್ಗಳು ಕೆಳಗೆ ಬೀಳ್ತಾವೆ. ಅಷ್ಟೇ, ಎಲ್ಲ ಬಾಂಬ್ಗಳು ಬ್ಲಾಸ್ಟ್ ಆಗಿ ವಾಟರ್ ಟ್ಯಾಂಕ್ ಕೆಳಗೆ ಬೀಳುತ್ತೆ. 2 ಮನೆ ಒಳಗೆ ನೀರ್ ನುಗ್ಗುತ್ತೆ. ಎಲ್ಲ ನೀರಲ್ಲಿ ನೆಂದೋಗಿ ಮನೆ ಮುಂದೆ ಬಿದ್ದಿರ್ತಾರೆ. ಎಲ್ರೂ ಬಟ್ಟೆ ಎಲ್ಲ ಮಣ್ಣಾಗಿರುತ್ತೆ. ಜೀವ ನಿಧಾನವಾಗಿ ಮೇಲೆದ್ದೇಳ್ತಾನೆ. ಎಲ್ರೂ ನೋಡಿ ನಗಾಡೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಮಣಿ ಮತ್ತೆ ಇಳವರಸು ಮಧ್ಯೆ ಇರೋ ಹಗೆಯಿಂದ ಒಂದ್ ಕಡೆ ಮದುವೆನೂ ಆಗ್ಲಿಲ್ಲ, ಇನ್ನೊಂದ್ ಕಡೆ ಶವ ಸಂಸ್ಕಾರ ಕೂಡ ಆಗ್ಲಿಲ್ಲ. ಅದಕ್ಕೆ ಜೀವ ಇಬ್ರಿಗೂ ಬೈತಾನೆ. ಕಣ್ಣಿಯಪ್ಪನ್ಗೆ ಸೌಮ್ಯನ ಕರ್ಕೊಂಡು ಹೋಗೋಕೆ ಹೇಳ್ತಾನೆ. ಸೌಮ್ಯ ಇಳವರಸುಗೆ, ನಾನ್ ಏನಾದ್ರೂ ಹೇಳ್ಕೋಬೇಕು ಅಂದ್ರೆ ಮುಂಚೆ ಪೂರ್ಣಿ ಇದ್ಲು, ನಿಮ್ಮಿಂದ ಅವಳು ಸತ್ತೋದ್ಲು, ಮತ್ತೆ ನಿಮ್ ಬಾಯಲ್ಲಿ ಪೂರ್ಣಿ ಹೆಸರು ತಗೋಬೇಡಿ ಅಂತ ಹೇಳಿ ಕಣ್ಣಿಯಪ್ಪನ್ ಜೊತೆ ಹೊರಟೋಗ್ತಾಳೆ. ಪೊಲೀಸರು ಬಂದು ಮಣಿನ ಅರೆಸ್ಟ್ ಮಾಡ್ಕೊಂಡು ಬಾಡಿ ಎತ್ಕೊಂಡು ಹೋಗ್ತಾರೆ. ಜೀವ ಮತ್ತೆ ಯಾವನಾದ್ರೂ ವಾಟರ್ ಟ್ಯಾಂಕ್ ಬೇಕು ಅಂತ ಪಂಚಾಯತಿ ಹತ್ರ ಬನ್ನಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಮನೆ ಕಡೆ ಹೋಗ್ತಾನೆ. ಹೋಗ್ತಾ ದಾರಿಯಲ್ಲಿ ಬೆನ್ನಿ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಜೀವ ಜೀಪ್ಗೆ ಅಡ್ಡ ಬರ್ತಾನೆ. ಇವಾಗ ಜೀವ ಬೆನ್ನಿಗೆ, ಈ ಊರಲ್ಲಿ ನೀನೊಬ್ನೇ ನಾರ್ಮಲ್ ಆಗಿರೋದು, ನಿಮ್ಮಮ್ಮ ಕಾಯ್ತಾ ಇರ್ತಾರೆ, ಮನೆಗೆ ಹೋಗು ಅಂತ ಹೇಳಿ ಜೀವ ಸೀದಾ ಮನೆಗೆ ಹೋಗ್ತಾನೆ. ನೋಡಿದ್ರೆ ಅವನ್ನ ನೋಡೋಕೆ ಹೆಣ್ಣಿನ ಕಡೆಯವರು ಬಂದಿರ್ತಾರೆ. ಜೀವನ ಆ ಸ್ಥಿತಿಯಲ್ಲಿ ನೋಡಿ ಹುಡುಗಿ ನಗ್ತಾ ಇರ್ತಾಳೆ. ಜೀವ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ನಲ್ಲಿ ಆನ್ ಮಾಡಿದ್ರೆ ನೀರ್ ಬರೋದೇ ಇಲ್ಲ. ಎಲ್ ಬರುತ್ತೆ ಹೇಳಿ, ವಾಟರ್ ಟ್ಯಾಂಕ್ ಬಿದ್ದೋಗಿದೆ ಅಲ್ಲ. ಅವಾಗ ಜೀವ ಅಮ್ಮ ಜೀವಾಗೆ, ನೀನೊಬ್ಬ ಪಂಚಾಯತಿ ಪ್ರೆಸಿಡೆಂಟ್, ನಿಮ್ ಮನೇಲೆ ನೀರ್ ಬರ್ತಾ ಇಲ್ವಲ್ಲೋ ಅಂತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.